ರಾಜ್ಯಸಭೆಯ ಚುನಾವಣೆಯಲ್ಲಿ ಶಾಕ್ ಕೊಡ್ತಾರ ಜೆಡಿಎಸ್ ಶಾಸಕ. ಅಡ್ಡ ಮತದಾನದ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ಶರಣಗೌಡ ಕಂದಕೂರ್ ಅವರು. ಹಾಗಾದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ್ ಶಾಕ್ ಕೊಡ್ತಾರ. ಅಡ್ಡ ಮತದಾನದ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಕಾಂಗ್ರೆಸ್ನ ನಾಯಕರು ಸಂಪರ್ಕ ಮಾಡಿದ್ದಾರೆ ಅಂತ ಶಾಸಕ ಕಂದಕೂರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಮತ ನೀಡುವಂತೆ ಸಂಪರ್ಕ ಮಾಡಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಕೈ ನಾಯಕರು ಕೇಳಿಕೊಂಡಿದ್ದಾರೆ. ಚುನಾವಣೆಯಲ್ಲಿ ಅಡ್ಡ ಮತದಾನ ನಡೆಯೋದು ಸಹಜ ಅಂತ ಹೇಳಿದ್ದಾರೆ ಶಾಸಕ ಕಂದಕೂರ್. ಹಾಗಾದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಶಾಸಕ ಮೈತ್ರಿ ಅಭ್ಯರ್ಥಿಗೆ ಶಾಕ್ ಕೊಡ್ತಾರೆ. ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ದಾರೆ ಅಂತ ಜೆಡಿಎಸ್ ಶಾಸಕ ಹೇಳಿದ್ದಾರೆ. ರಾಜ್ಯಸಭೆಗೆ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ನವರು ಮತ ನೀಡುವಂತೆ ಸಂಪರ್ಕ ಮಾಡಿದ್ದಾರೆ. ಇದು ಶಾಸಕ ಕಂದಕೂರ್ ಅವರು ಕೊಟ್ಟಂತಹ ಹೇಳಿಕೆ. ಎಲ್ಲರೂ ಎಲ್ಲರಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಸ್ವಾಭಾವಿಕ. ಸಹಜವಾಗಿ ಇಂಥ ಚುನಾವಣೆಗಳು ಬಂದಾಗ ಸಹಜವಾಗಿ ಒಂದು ಪಕ್ಷದವರು ಸಂಪರ್ಕ ಮಾಡಿದ್ದಾರೆ, ನಮಗೂ ಮಾಡಿದ್ದಾರೆ. ಸ್ಪೆಸಿಫಿಕ್ ಆಗಿ ಕಾಣ್ಸೆ ನೇಮ್ ಸಂಪರ್ಕ ಮಾಡಿದ್ದಾರೆ. ಈಗ ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತದವ್ರು ಯಾಕೆ ಸಂಪರ್ಕ ಮಾಡ್ತಾರೆ? ಮಾಡಿದ್ದಾರೆ ಹೇಳ್ತೀನಿ, ಅದ್ರಾಗ ಏನು ತಪ್ಪಿದೆ? ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇನ್ನೂ ನಾನು ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಿ ತಿಳಿಸ್ತೀವಿ. ಈ ರಾಜ್ಯದಾಗ ಆಮಿಷಕ್ಕೆ ಒಳಗಾಗಲಾರ್ದಂಥ ಯಾವುದಾದ್ರೂ ವ್ಯಕ್ತಿ ಕುಟುಂಬ ಇದ್ದರೆ ಅದು ನಾವೇ. ಅದು ತಮಗೂ ಗೊತ್ತಿರ್ತಕ್ಕಂಥದ್ದು ಇದೆ. ನೋಡ್ತೀನಿ, ಹೇಳ್ತೀನಿ ಅಂತ ಹೇಳಿ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಇದ್ದರೆ ನಮ್ಮ ತಂದೆಯವರು ನಿರ್ಧಾರ ತಗೊಂತಿದ್ರು. ಇವತ್ತು ನಮ್ಮ ತಂದೆಯವರು ಇಲ್ಲ. ಹಾಗಾಗಿ ನಾನು ನನ್ನ ಕುಟುಂಬದಾಗ ಆಗಲಿ ಅಥವಾ ನನ್ನ ಕುಟುಂಬದ ಹಿತೈಷಿಗಳನ್ನು ನಾನು ಬೆಳೆಸಿ ಇರ್ತಕ್ಕಂಥ ಯಜಮಾನ್ರನ್ನ ನಾನು ಒಂದು ರೌಂಡ್ ಎಲ್ಲರ ಜೊತೆ ನಿನ್ನೆ ಒಂದು ಮಾತುಕತೆ ಆಗಿದ್ದಾದ. ಇನ್ನೊಂದು ಸಲ ಮಾತಾಡಿ ನಿರ್ಧಾರ ತಿಳಿಸ್ತಾರೆ. ನೋಡಿ, ಇವೆಲ್ಲ ಚುನಾವಣೆದಾಗ ಎಲ್ಲ ಸಹಜ ಪ್ರಕ್ರಿಯೆಗಳು. ಅವರು ನಿಂತಾಗ ಇವರು ಏನಪ್ಪಂತಂದ್ರೆ ಮಾಡಿಸಿರ್ತಕ್ಕಂಥದ್ದು, ಇವ್ರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ. ಆಗ್ಬೋದು. ಈಗ ನನಗೆ ಆ ಥರದ್ದು ಮುಖ್ಯಮಂತ್ರಿಗಳು ಯಾವ ಥರದ್ದು ನನಗೆ ಇಲ್ಲಿ ನನಗೆ ಅನಿಸಿಲ್ಲ. ನಾನು ಒಂದು 7-8 ತಿಂಗಳಿಂದ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಇದ್ದರೆ ಅನುದಾನ ಕೊಡ್ತಾರ, ಅವ್ರು ಹೇಳಿದಂಗೆ ಕೇಳಿದರೆ ಅನುದಾನ ಕೊಡ್ತಾರ ಎಂಬ ಹಂತಕ್ಕೆ ನನಗೆ ಮುಖ್ಯಮಂತ್ರಿಗಳು ಹಂಗೆ ಅನಿಸಿಲ್ಲ. ಹೇಳಿದ್ದಲ್ಲ, ಇನ್ನೂ ತೀರ್ಮಾನ ಮಾಡಿಲ್ಲ ಅಂತ ಹೇಳಿದ್ದೀನಲ್ಲ. ಮಾಡ್ತೀನಿ. ನಾನು ಎಲ್ಲ ಹಿರಿಯರ ಅಭಿಪ್ರಾಯನ ಕೇಳಬೇಕಾಗಿದೆ. ಇವತ್ತು ನಮ್ಮ ತಂದೆಯವರಿಲ್ಲ, ಎಲ್ಲರ ಅಭಿಪ್ರಾಯ ನಮ್ಮ ಕುಟುಂಬದಾಗ ನಮ್ಮ ಹಿರಿಯರು ನಾನು ಬೆಳೆಸಿರ್ತಕ್ಕಂಥ ಮುಖಂಡರೆಲ್ಲರ ಅಭಿಪ್ರಾಯ ಕೇಳಿದ್ದೀನಿ. ನಿನ್ನೆ ಒಂದು ರೌಂಡ್ ಮಾತಾಗಿದೆ. ಹಾಗಾದ್ರೆ ಶರಣಗೌಡ ಕಂದಕೂರ್ಗೆ ಎಚ್ಚರಿಕೆ ಮೇಲೆ ಸಿಟ್ಟು ಯಾಕೆ? ತಂದೆ ಅಂತಿಮ ಯಾತ್ರೆಗೆ ಬಾರದಕ್ಕೆ ಮುನಿಸಿಕೊಂಡ್ರ ಹಾಗಾದ್ರೆ ಕಂದಕೂರ್? ಅವರ ತಂದೆ ಅಂತಿಮ ಯಾತ್ರೆಯಲ್ಲಿ ಎಚ್ಚರಿಕೆ ಭಾಗವಹಿಸಿಲ್ಲ, ಹೀಗಾಗಿ ಅವರ ಮೇಲೆ ಸಿಟ್ಟಿದೆಯಾ? ಯಾಕೆ ಭಾಗವಹಿಸಿಲ್ಲ ಅಂತ ಅವರನ್ನೇ ಕೇಳಬೇಕು ಅಂತ ಪ್ರಶ್ನೆ ಮಾಡಿದ. ನಮ್ಮ ತಂದೆ ಸೇರಿ ಇಡೀ ಕುಟುಂಬ ಜೆಡಿಎಸ್ಗೆ ಜೀವ ಸಲ್ಲಿಸಿದೆ. ಇಡೀ ಕುಟುಂಬ ಜೆಡಿಎಸ್ ಪರವಾಗಿ ನಿಂತ್ಕೊಂಡಿದೆ. ಇದಕ್ಕೆ ಖಂಡಿತವಾಗಿ ಕಾಲನೇ ಉತ್ತರ ನೀಡುತ್ತೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ರೀತಿಯಾಗಿ ಅಸಮಾಧಾನಿತರಾಗಿ ಮಾತನಾಡಿದ್ದಾರೆ ಕಂದಕೂರ್. ಅಂತಿಮ ಯಾತ್ರೆಯಲ್ಲಿ ಯಾಕೆ ಭಾಗವಹಿಸಿಲ್ಲ ಅಂತ ಅವರನ್ನೇ ಕೇಳಬೇಕು. ನಮ್ಮ ತಂದೆ ಸೇರಿದಂತೆ ಇಡೀ ಕುಟುಂಬ ಜೆಡಿಎಸ್ಗೆ ಜೀವ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ. ಮಾಡಿದ್ರು ಭಾಳ ದಿನಗಳಾದ್ಮೇಲೆ ಕುಮಾರಸ್ವಾಮಿ ಅವರು ನಮ್ಮ ತಂದೆ ತೀರ್ಕೊಂಡು 20 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ಬಂದು ಭೇಟಿಯಾಗಿ ಬ್ರದರ್ ಅಂತ. ಬರ್ತೀನಿ ಸರ್ ಅಂತ ಹೇಳಿ. ನನಗೆ ಈಗ ನಮ್ಮ ಭಾಳ ಆತ್ಮೀಯರು ಸ್ನೇಹಿತರು ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಾನು ರಾಜಕೀಯಕ್ಕೇನು ಮೀರಿ ನಿಖಿಲ್ ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧ, ಗೆಳೆತನ, ಸೋದರ ಮನೋಭಾವನೆಯಿಂದ ನಾವಿದ್ದೀವಿ. ಅವರಿಗೆ ನಾನು ಯಾವತ್ತೂ ಭಾಳ ಗೌರವಪೂರ್ವಕವಾಗಿ ಅವ್ರ ಜೊತೆ ನಾನು ಇದ್ದೀನಿ. ಕರೆದಿದ್ದಾರೆ 26, 27 ಒಂದು ಕಡೆ ಸೇರೋಣ ಅಂತ ಹೇಳಿದ್ದಾರೆ. ಆ ಪ್ರಶ್ನೆ ಕುಮಾರಸ್ವಾಮಿ ಅವ್ರಿಗೆ ಕೇಳಬೇಕು, ಶರಣಗೌಡರಿಗೆಲ್ಲ. ನಾಗನಗೌಡರು ಪ್ರಾಮಾಣಿಕತನ, ಕಂದಕೂರ್ಗೌಡರು ಪ್ರಾಮಾಣಿಕತನದ್ದು ಪಕ್ಷಕ್ಕೂ ಗೊತ್ತು, ನಾಯಕರಿಗೂ ಗೊತ್ತು, ಕಾರ್ಯಕರ್ತರಿಗೂ ಗೊತ್ತು. ನಾಗನಗೌಡರು
ಅಂತಿಮ ಯಾತ್ರೆಯಲ್ಲಿ ಬರಲಾರ್ದೆ ಇರೋದಕ್ಕೆ ಕಾರಣ ಏನಂತ ನೀವು ಕುಮಾರಸ್ವಾಮಿ ಕೇಳಬೇಕು, ನನಗೆ ಕೇಳಬಾರ್ದು. ಅದಕ್ಕೆ ಹೇಳಿದ್ದು ಈ ಪ್ರಶ್ನೆನ ಕುಮಾರಸ್ವಾಮಿ ಕೇಳಬೇಕು, ಉತ್ತರ ಕುಮಾರಸ್ವಾಮಿ ಕೊಡಬೇಕು, ನನಗೆ ಕೇಳಬಾರ್ದು. ಕಾಲಾಯ ತಸ್ಮಾಯ ನಮ. ಖಂಡಿತವಾಗೂ ಈಗೇನು ಪ್ರಶ್ನೆ ಕೇಳಿದರೆ ಇದಕ್ಕೆ ಖಂಡಿತವಾಗಿ ಉತ್ತರ ಕೊಡ್ತೀನಿ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ಲೈವ್ ನಲ್ಲಿದ್ದಾರೆ. ಎಸ್ ಪರಶುರಾಮ, ಕಂದಕೂರ್ ಅವರ ಮಾತನ್ನ ಕೇಳಿಸ್ಕೊಂಡ್ವಿ. ಅವರಿಗೆ ಮೈತ್ರಿ ಮೇಲೆ ಸಿಟ್ಟಿದ್ದಂಗೆ ಕಾಣಿಸ್ತಾ ಇಲ್ಲ, ಕುಮಾರಸ್ವಾಮಿ ಅವರ ಮೇಲೆ ಸಿಟ್ಟಿದ್ದಂಗಿದೆ. ಎಸ್ ಸರ್, ನಾನು ಈಗಾಗಲೇ JDS ಪಕ್ಷದಿಂದ ಸಾಕಷ್ಟು ರೀತಿಯಿಂದ ಅಂತರ ಕಾಯ್ದುಕೊಂಡಿರ್ತಕ್ಕಂಥ ಯಾದಗಿರಿಯ ಗುರುಮುಟ್ಕಲ್ JDS ಶಾಸಕ ಶರಣಗೌಡ ಕಂದಕೂರ್ ಅವರು ಮತ್ತೊಮ್ಮೆ ತಮ್ಮ ಪಕ್ಷದ ನಾಯಕರ ವಿರುದ್ಧ ಸಿಡಿದಿದ್ದಿರ್ತಕ್ಕಂಥದ್ದು. ಅದರಲ್ಲಿ ಏನು JDSನ ನಾಯಕರಾಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರ ಮೇಲೆ ಸಾಕಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಶರಣಗೌಡ ಕಂದಕೂರು ಆಗಿರ್ಬೋದು, ಜೊತೆಗೆ ಅವರ ತಂದೆ ಆಗಿರ್ತಕ್ಕಂಥ ದಿವಂಗತ ನಾಗನಗೌಡ ಕಂದಕೂರು ಆಗಿರ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ JDS ಪಕ್ಷವನ್ನು ಸಾಕಷ್ಟು ರೀತಿಯಿಂದ ಸಂಘಟನೆ ಮಾಡಿ ತಮ್ಮದೇ ಆಗಿರ್ತಕ್ಕಂತಹ ಪಕ್ಷ ನಿಷ್ಠೆ ಹೊಂದಿರತಕ್ಕಂತಹ ಕುಟುಂಬದಲ್ಲಿ ಇವರು ಕೂಡ ಒಂದಾಗಿರ್ತಕ್ಕಂಥದ್ದು. ಆದ್ರೆ ಏನು ದಿವಂಗತ ನಾಗನಗೌಡ ಕಂದಕೂರ್ ಅವರ ಅಂತಿಮ ಯಾತ್ರೆಯಲ್ಲಿ ಮಾಜಿ CM HD ಕುಮಾರಸ್ವಾಮಿ ಅವರು ಭಾಗವಹಿಸದೇ ಇರತಕ್ಕಂಥದ್ದು ಶರಣಗೌಡ ಕಂದಕೂರ್ ಅವರ ಮಾತಿನಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು. ಇಡೀ ನಮ್ಮ ಜೀವನವನ್ನೇ ತಮ್ಮ ಪಕ್ಷಕ್ಕಾಗಿ ಸವೆಸಿದ್ದೀವಿ, ಆದ್ರೂ ಕೂಡ ನಮ್ಮ ತಂದೆಯ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಲಿಲ್ಲ ಎಂಬ ಒಂದು ಆಕ್ರೋಶದ ನುಡಿಗಳು ಕೂಡ ಅವರಲ್ಲಿ ಬರ್ತಾ ಇರುವಂತದ್ದು. ಈಗಾಗಲೇ ಏನು ಫೆಬ್ರವರಿ 27ರಂದು ರಾಜ್ಯಸಭೆ ಚುನಾವಣೆಗೆ ಮತದಾನ ಕೂಡ ನಡೀತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಕೂಡ ಕಣದಲ್ಲಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದು ಕಡೆ ಶರಣಗೌಡ ಕಂದಕೂರ್ ಅವರ ಒಂದು ಮಾತಿನ ಅರ್ಥ ನಾವು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಇಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಕಡೆ ಒಲವಿದೆ ಎಂಬ ಅರ್ಥದಲ್ಲಿ ಕೂಡ ಮಾತು ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ರೀತಿಯ ನಾಯಕರು ಕೂಡ ಸಂಪರ್ಕ ಮಾಡಿದರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೀವಿ ಅನ್ನುವ ಮಾತು ಕೂಡ ಅವರ ಬಾಯಿಂದ ಬಂದಿರತಕ್ಕಂಥದ್ದು. ಜೊತೆಗೆ ಏನು ಈಗಾಗಲೇ DCM ಇರ್ಬೋದು ಮತ್ತು CM ಇರ್ಬೋದು ಸಾಕಷ್ಟು JDS ಮತ್ತು ಬಿಜೆಪಿಯ ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎಂಬ ಒಂದು ಮಾತುಗಳು ಆಡಿರೋದ್ರಿಂದ ಇವರು ಕೂಡ ಸಹಜವಾಗಿ ಸಂಪರ್ಕದಲ್ಲಿ ಇದ್ದೀವಿ, ನಾವು ಕೂಡ ಒಲವು ಕಾಂಗ್ರೆಸ್ ಕಡೆ ಒಲವಿದೆ ಎಂಬ ಮಾತುಗಳನ್ನ ಈಗಾಗಲೇ ಅಡ್ಡ ಮತದಾನ ನಡೆಯುವಂತದ್ದು ಸ್ವಾಭಾವಿಕ. ಥ್ಯಾಂಕ್ ಯು ಪರಶುರಾಮ್, ಎಲ್ಲ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.